ಸಚಿವ ಎಚ್ ಡಿ ಕುಮಾರಸ್ವಾಮಿ ಮತ್ತು ಮಾಜಿ ಸಚಿವ ಡಿಸಿ ತಮ್ಮಣ್ಣ ಅವರ ವಿರುದ್ಧ ಭೂ ಒತ್ತುವರಿ ಆರೋಪ ಪ್ರಕರಣ ಹಿನ್ನೆಲೆಯಲ್ಲಿ ಕಂದಾಯ ಅಧಿಕಾರಿಗಳು ಇಂದು ಬಿಡದಿಯ ಕೆತ್ತಗಾನಹಳ್ಳಿಯಲ್ಲಿ ಸರ್ವೆ ಕಾರ್ಯ ನಡೆಸಿದ್ರು. 14 ಎಕರೆ ಸರ್ಕಾರಿ ಜಮೀನನ್ನ ಕುಮಾರಸ್ವಾಮಿ ಒತ್ತುವರಿ ಮಾಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಆಗ್ಲಿ ಬಿಡಿ, ಸರ್ವೆ ಆಗಿ ಯಾರದ್ದು ಎತ್ತ ನೋಡಾಗಬೇಕು. ಆದ್ಮೇಲೆ ಆ ಕಾನೂನಿನ ಪ್ರಕಾರ ಅದೇನು ಕ್ರಮ ಅದು ಮಾಡ್ತಾರೆ. ಏನಾದ್ರು ಇದ್ರೆ ಇಲ್ದಿದ್ರೆ ಇಲ್ಲ. ಈಗ ಅಲ್ಲೆಲ್ಲ ಕೋಲಾರದಲ್ಲಿ ರಮೇಶ್ ಕುಮಾರ್ ಮಾಡಿಲ್ವಾ? ಹಾಗೆ ಇನ್ಯಾರು ನಾಳೆ ರಾಜಕಾರಣಿ ಬಂದ್ರೆ ಅವ್ರದ್ದು ಮಾಡಿಸ್ತಾರೆ. ಇನ್ನು ಬೆಂಗಳೂರಿನ ಏರೋಸ್ಪೇಸ್ ಮತ್ತು ಡಿಫೆನ್ಸ್ ಪಾರ್ಕ್ನಲ್ಲಿ 5 ಎಕರೆ ವಿಸ್ತೀರ್ಣದ ಸಿಎ ನಿವೇಶನವನ್ನು ಪಡೆದಿದ್ದ ಖರ್ಗೆ ಕುಟುಂಬದ ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಇದು ವಿವಾದವಾಗುತ್ತಲೇ ವಾಪಸ್ ಮಾಡಿತ್ತು. ಇದು ಮಾಸುವ ಮುನ್ನವೇ ಕಲಬುರಗಿಯ ಕುಸನೂರಿನಲ್ಲಿ ಉದ್ಯಾನವನಕ್ಕೆ ಮೀಸಲಾದ ಜಮೀನು ಮೇಲೆ ಖರ್ಗೆ ಒಡೆತನದ ಇದೇ ಟ್ರಸ್ಟ್ ಕಣ್ಣು ಹಾಕಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಪಾರ್ಕ್ಗೆ ಮೀಸಲಾದ ಕುಸನೂರು ಗ್ರಾಮದ ಸರ್ವೆ ನಂಬರ್ 82-3ರಲ್ಲಿರುವಂತಹ 2 ಎಕರೆ 7 ಗುಂಟೆ ಜಮೀನನ್ನ ವಾಣಿಜ್ಯ ಉದ್ದೇಶಕ್ಕಾಗಿ ಪರಿವರ್ತಿಸಿ ಅಂತ ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಅರ್ಜಿ ಸಲ್ಲಿಸಿದೆ. ಕಲಬುರಗಿ ಕೂಡ ಆಯುಕ್ತರಿಗೆ ಹಾಲಿ ಸಂಸದರು ಆಗಿರುವ ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಕಾರ್ಯದರ್ಶಿ ರಾಧಾಕೃಷ್ಣ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಇದಕ್ಕೆ ಆಂದೋಲನಕಾರಿಗಳು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಸಂಸದರ ಅರ್ಜಿಯಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಇಲ್ಲ, ಸ್ವಹಿತಾಸಕ್ತಿ ಇದೆ ಅಂತ ಅವರ ಆರೋಪ. ಈ ಟ್ರಸ್ಟಿಂದ ಕಾರ್ಯ ಏನು ಇವರದ್ದು ಡಿಕ್ಲೇರ್ಡ್ ಇದು ಉದ್ದೇಶ ಏನು ಅಂತ ಹೇಳಿ ಗೊತ್ತಿಲ್ಲ. ಮತ್ತೆ 2 ಎಕರೆನೇ ಯಾಕೆ ಬೇಕು ಇವ್ರಿಗೆ? ಪಾರ್ಕ್ಗಿರೋದೇ ಯಾಕೆ ಬೇಕು? ಹೌದು, ಬೇರೆ ಲ್ಯಾಂಡು ಇರ್ಬೋದಲ್ಲ. ಮೂರನೇದು, ಹಾಲಿ ಸಂಸದರೂ ಆಗಿ ಆ ಟ್ರಸ್ಟಿನ ಕಾರ್ಯದರ್ಶಿಯೂ ಆಗಿ ಅವರು ಅದರ ಪರವಾಗಿ ಅರ್ಜಿ ಹಾಕೋದು ಸ್ವಹಿತವೇ? ನೆಪಾಟಿಸಮ್ಮೇ ಅದು. ಟ್ರಸ್ಟ್ನಲ್ಲಿ ಹಂಗೆ ಹಾಕಕ್ಕಾಗದು, ನೆಪಾಟಿಸಮ್ಮೇ, ಅನುಮಾನನೇ ಇಲ್ಲ ಅದರಲ್ಲಿ. ಹಾಗಾಗಿ ಅದೇ ಬೇಕು ಯಾಕೆ ಅಂತ ನನಗೆ ಅರ್ಥವಾಗ್ತಿಲ್ಲ. ಇನ್ನೊಂದು ಸರಿ ಯಾರು ಚಾಲೆಂಜ್ ಮಾಡಿ ಮೇ ಬಿ ನಾಳೆ ನನ್ನ ಪ್ರಕಾರ ಲೋಕಲ್ ಅಡ್ಮಿನಿಸ್ಟ್ರೇಷನ್ ಅವ್ರು ಇದನ್ನು ಮಾಡಿಕೊಡ್ತಾರೆ. ಯಾರು ಎದುರು ಹಾಕೋತಾರೆ ಇವತ್ತು? ಖರ್ಗೆ ಫ್ಯಾಮಿಲಿನಾ? ಯಾವನಿಗಿದೆ ಈ ತಾಕತ್ ಇವತ್ತು? ಸಿದ್ದರಾಮಯ್ಯನವ್ರನ್ನೂ ಸೇರಿ ಇಲ್ಲೇ ಹಾಕೊಳ್ಳೋಕೆ ಯಾರಿಗಿದೆ? ಹಾಗಾಗಿ ಮಾಡಿಕೊಡ್ತಾರೆ. ಇನ್ನು ಕೋರ್ಟು ಗಿರ್ಟು ಇರುತ್ತೆ, ಚಾಲೆಂಜ್ ಮಾಡಿ ಸರಿ ಇಲ್ಲ ಅನ್ಸಿದ್ರೆ. ಬಟ್ ಅದೇ ಜನಸಾಮಾನ್ಯ ನಮಗೆ ನಿಮ್ಗೆ ಗೊತ್ತಾದ್ರದ್ದು ಅಲ್ಲ ಸರ್, ಅದೇ ಜನಸಾಮಾನ್ಯರಾದ್ರೆ ಯಾವ ರೀತಿಯಾದಂಥ ರಿಯಾಕ್ಷನ್ ಏನು ರಿಯಾಕ್ಷನ್ ಆಗುತ್ತೆ? ರಿಜೆಕ್ಟ್ ಮಾಡ್ತಾರೆ ಅರ್ಜಿನ. ಇಲ್ಲಿ ಮಾಡಿಕೊಡ್ಬೋದು. ಈಗ ಮಾಡಿಕೊಡ್ತಾರೆ, ನಿಮ್ಗೆ ಯಾರು ಹೇಳಿದ್ದಾರೆ? ನೋಡೋಣ ಏನು ಮಾಡ್ತಾರೆ. ದೊಡ್ಡವ್ರದ್ದು ಬಂದ ತಕ್ಷಣ ಜಡ್ಜ್ಮೆಂಟ್ ಮಾಡಬಾರ್ದು ನಾವು. ಮತ್ತು ದೊಡ್ಡವ್ರುಗಳು ಅಥವಾ ಯಾರೋ ಒಂದು ಟ್ರಸ್ಟೋ ಒಂದು ದೊಡ್ಡ ವ್ಯಕ್ತಿನೋ ಅವ್ರು ತೊಗೊಳಕ್ಕೆ ಅರ್ಹರೇ ಅಲ್ಲ ಅನ್ನೋ ಇತ್ಯರ್ಥಕ್ಕೆ ಬರಬಾರ್ದು ಯಾವತ್ತೂ. ಬರೀ ಬಡವರೇ ತೊಗೋಬೇಕು ಅಂತ ಎಲ್ಲಿದೆ? ಹಂಗಾರೆ ದೊಡ್ಡವ್ರು ತೊಗೊಳ್ಳೇಬಾರ್ದು ಅಂತಿದೆಯಾ? ಅವ್ರು ಏನು ಮಾಡಲೇಬಾರ್ದು ಅಂತಿದೆಯಾ? ಅವ್ರು ತೊಗೊಂಡಿದ್ದು ಯಾವಾಗಿದ್ರು ವಿವಾದ ಯಾಕಾಗುತ್ತೆ ಸರ್? ವಿವಾದ ನೀವು ಮಾಡ್ತೀರಿ ಅಷ್ಟೇ, ಇನ್ನೇನು. ಮತ್ತೆ ಉದ್ಯಾನವನದ ಈಗ ಯಾರೋ ಒಬ್ಬ ಫ್ಯಾಕ್ಟ್ರಿ ತೊಗೊಂಡ್ಬಿಟ್ಟು ಅವ್ನು ಫ್ಯಾಕ್ಟ್ರಿ ಮಾಡ್ಬಿಟ್ಟಲ್ಲ ಒಂದು 200 ಕೆಲಸ ಆಗಿದ್ದೀರಿ, ಏನಾಗ್ತಿತ್ತು? ಅವ್ನು ಮಾಡಲೇಬಾರ್ದು ಅಂತಿದೆಯಾ ಕಾನೂನು ಹಂಗಾರೆ ಈ ದೇಶದಲ್ಲಿ? ಬಡವರೇ ತಗೋತಿರ್ಬೇಕಾ? ಹಂಗಲ್ಲ ಸರ್, ಬೇರೆ ಯಾವ್ದು ಪ್ರಶ್ನೆ ಮಾಡ್ತಿಲ್ವಲ್ಲ ಸರ್. ಇಂಥ ವಿವಾದಗಳಾಗುವಂತ ಏನಿದೆ ವಿವಾದ ಅಲ್ಲಿ? ಈಗ ಪಾರ್ಕ್ ವಿಚಾರದಲ್ಲಿ ಕಾನೂನು ಪ್ರಕಾರ ಪರ್ಮಿಷನ್ ಇದ್ರೆ ಏನ್ ಮಾಡ್ತೀರಿ? ಕಾನೂನು ಪ್ರಕಾರದ ಜಾಗ ಇದ್ರೆ ಏನ್ ಮಾಡಕ್ಕಾಗತ್ತೆ ನೀವು? ಏನ್ ಮಾಡಕ್ಕಾಗತ್ತೆ ನೀವು? ಎಸ್ ಇಲ್ಲ, ಇಂಡಿಯಾಲ್ ಅದೊಂದು ಶೋಕಿ ಇದೆ. ಸ್ವಲ್ಪ ಮುಂದೋಗಿರೋರು ಯಾರು ಏನಾರು ಮಾಡಿದ್ರೆ ವಿವಾದ, ಬಡವರೇ ತಗೋಬೇಕು. ಹಂಗೇನಿಲ್ಲ ನನ್ನ ಪ್ರಕಾರ. ನಿಯಮಗಳಿಗೆ ಸರಿ ಇದ್ರೆ ಸರಿ, ಏನು ತಪ್ಪು? ಈಗ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ಗಳಿಗೆ ನೀವು 1000 ಎಕರೆ 300 ಎಕರೆ 200 ಎಕರೆ ಕೊಟ್ಟಿಲ್ವಾ? ಹಂಗಾರೆ ಅದು ನಿಯಮದ ಅವರೆಲ್ಲ ಅದನ್ನೇ ಹೇಳಿದ್ದು, ಅದೇ ನಿಯಮದ ಪ್ರಕಾರ ಇಲ್ಲಿದ್ರು ಇಲ್ಲೂ ತಗೋಬಹುದು ಅವರು. ಇನ್ನು ಮೇ ಅಂತ್ಯದ ಒಳಗೆ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಮೀಸಲಾತಿಗೆ ಸಂಬಂಧಿಸಿದಂತೆ ಅಧಿಸೂಚನೆ ಹೊರಡಿಸ್ತೀವಿ ಅಂತ ರಾಜ್ಯ ಸರ್ಕಾರ ಹೈಕೋರ್ಟ್ಗೆ ಮುಚ್ಚಳಿಕೆ ಬರೆದುಕೊಟ್ಟಿದೆ. ಹೀಗಾಗಿ ನ್ಯಾಯಾಂಗ ನಿಂದನೆ ಅರ್ಜಿಗಳನ್ನು ಹೈಕೋರ್ಟ್ ಇತ್ಯರ್ಥಪಡಿಸಿದೆ. ಈ ಬೆನ್ನಲ್ಲೇ ಹೈಕೋರ್ಟ್ ಹೇಳಿದಾಗ ಚುನಾವಣೆ ನಡೆಸಲು ರೆಡಿ ಅಂತ ಸಿಎಂ ಹೇಳಿದ್ದಾರೆ. ಇನ್ನು ಸಿಎಂ ವಿಧಾನಸೌಧದಲ್ಲಿ ಬಜೆಟ್ ಪೂರ್ವಭಾವಿ ಸಭೆ ನಡೆಸಿದ್ರು. ಮಾರ್ಚ್ 7ರಂದು 2025-26ನೇ ಸಾಲಿನ ಬಜೆಟ್ ಮಂಡಿಸೋದಾಗಿ ಘೋಷಣೆ ಮಾಡಿದ್ರು. ಮಾರ್ಚ್ 3ರಿಂದ ಅಧಿವೇಶನ ಪ್ರಾರಂಭ ಆಗುತ್ತೆ. ನಾವು ತಯಾರಾಗಿದ್ದೀವಿ. ಹೈಕೋರ್ಟ್ನವ್ರು ಯಾವಾಗ ಹೇಳ್ತಾರೆ ಅವಾಗ ಚುನಾವಣೆ ಮಾಡಕ್ಕೆ ತಯಾರಾಗಿದ್ದೀವಿ. ವೀಲ್ ಚೇರಿಂದ ಆಚೆ ಬಂದ್ರಾ? ಇಲ್ಲ, ವೀಲ್ ಚೇರ್ ಅಲ್ಲೇ ಬಂದಿದ್ದಾರೆ. ಓಕೆ, ಎಸ್. ಇನ್ನು ಕಾಂಗ್ರೆಸ್ ಮುಖಂಡ ಗಾಂಧಿ ಕುಟುಂಬದ ಆಪ್ತ ಸ್ಯಾಮ್ ಪಿತ್ರೋಡ ಮತ್ತೊಮ್ಮೆ ವಿವಾದಾತ್ಮಕ ಹೇಳಿಕೆ. ಏನು ನೋಡಿ, ತಮ್ಮ ಪಕ್ಷದ ವೈಖರಿಗೆ ಭಿನ್ನವಾಗಿ ಚೀನಾ ಪರ ಸ್ಯಾಮ್ ಪಿತ್ರೋಡ ಬ್ಯಾಟ್ ಬೀಸಿದ್ದಾರೆ. ಚೀನಾ ದೇಶವನ್ನ ಭಾರತ ಶತ್ರು ರೀತಿ ನೋಡಬಾರ್ದಂತೆ. ಮೊದಲಿನಿಂದ ಚೀನಾ ವಿಚಾರದಲ್ಲಿ ಅನುಸರಿಸ್ತಾ ಇರುವ ಘರ್ಷಣಾತ್ಮಕ ಧೋರಣೆಯಿಂದ ಶತ್ರುತ್ವ ಹೆಚ್ಚುತ್ತಾ ಇದೆಯಂತೆ. ಇನ್ನಾದರೂ ಭಾರತ ಸರ್ಕಾರ ತನ್ನ ವೈಖರಿಯನ್ನು ಬದಲಿಸಿಕೊಳ್ಬೇಕು, ಆ ದೇಶವನ್ನ ಗೌರವಿಸುವಂತ ಸಮಯ ಬಂದ್ಬಿಟ್ಟಿದೆಯಂತೆ. ಭಾರತ ಇನ್ನಾದರೂ ಬದಲಾಗ್ಲಿ ಅಂತ ಹೇಳಿದ್ದಾರೆ. ಚೀನಾದಿಂದ ಏನು ಅಪಾಯ ಇದೆಯೋ ನನಗಂತೂ ಅರ್ಥ ಆಗ್ತಿಲ್ವಂತೆ ಅವರಿಗೆ. ಚೀನಾವನ್ನು ಅಮೆರಿಕ ಶತ್ರು ರೀತಿ ನೋಡುತ್ತೆ, ಭಾರತವೂ ಅದನ್ನೇ ಅಭ್ಯಾಸ ಮಾಡ್ಕೊಂಡಿದೆ ಅಂತ ಸ್ಯಾಮ್ ಪಿತ್ರೋಡ. ಇವನೊಬ್ಬ ಬುರುಡೆ, ಕೂದಲು ಬೆಳ್ಳಗ್ ಬಿಟ್ಟು ಹಿಂಗ್ ಸ್ಟೈಲ್ ಆಗಿ ಹಿಂಗ್ ಬಿಟ್ಕೊಂಡ್ಬಿಟ್ಟು ಬಂದ್ಬಿಟ್ರೆ ದೊಡ್ಡ ಅರ್ಥಶಾಸ್ತ್ರಜ್ಞ ದಾರ್ಶನಿಕ ಅನ್ನೋ ಟೈಪು ಹಿಂಗ್ ಬಂದ್ಬಿಟ್ರೆ ಇವನು
ಬುರ್ಡೆ ತಗೊಂಬಂದು ಈ ದೇಶದಲ್ಲಿ ಯಾವ ರಾಜ್ಯ ಯಾವ ಮೂಲೆಯಲ್ಲಿದೆ ನಮ್ಮ ಭೂಪಟದಲ್ಲಿ ಅಂತ ಗೊತ್ತಿಲ್ಲದೆ ಇರೋ ಪಟಿಂಗ ಬರ್ತಾನಿಲ್ಲ ನಮ್ಗೆ ಅಡ್ವೈಸ್ ಮಾಡೋಕ್ಕಿಲ್ಲ. ಮಾಡ್ಕೊ ಹೋಗು ಆ ಫ್ಯಾಮಿಲಿಗೆ, ಎದುರಾಕೋಬಾರ್ದು. ಆ ಫ್ಯಾಮಿಲಿಗೆ ತಾನೇ ನೀನು ಗೈಡು. ಹೌದು ಹೌದು, ಹೋಗ ಫ್ಯಾಮಿಲಿನ ಕೇಳು, ಅಯೋಗ್ಯ. ಆ ಫ್ಯಾಮಿಲಿನ ಕೇಳು ಚೀನಾ ಏನು ಮಾಡ್ತು ಅಂತ ಹೇಳುತ್ತೆ. ಹೇಳ್ತಾರ ಫ್ಯಾಮಿಲಿನವರು. ಯಾವನು ನಿನ್ನನ್ನು ಕರ್ಕೊಂಬಂದವನಿ ನಮ್ಮ ದೇಶದೊಳಕ್ಕೆ. ಹೇಯ್ ಬುರ್ಡೆ ತಗೊಂಬಂದು ಸುಮ್ಮನೆ ಬಿಡ್ತಾ ಇರ್ತಾನೆ ರೈಲನ್ನು ಕೂತ್ಕೊಂಡು. ಚೀನಾ ಹಂಗೆ ಇವ್ನು ಹಂಗೆ ಒಂದು ಕಾಲು ದಿನ ಒಂದು ದಿನ ನೆಟ್ಟಿಗೆ ಒಂದು ಬಂದಿಲ್ಲಿ ನಿಂತ್ಕೊಳ್ಳ ಕಾರ್ಪೊರೇಷನ್ ಎಲೆಕ್ಷನ್ಗೆ. ಸುಮ್ಮನೆ ಕನ್ನಡಕ ಹಾಕೊಂಬಿಟ್ಟು ಹಿಂಗೆ ಅನ್ಕೊಂಬಿಟ್ಟು ಅಳ್ಳಾಡ್ಬಿಟ್ರೆ ಆಗ್ಬಿಡಲ್ಲ. ಇಲ್ಲಿ ಯಾವತ್ತೋ ಕಾಲದಲ್ಲಿ ಏನೋ ಮಾಡ್ಬಿಟ್ಟಿದ್ದೀನಿ ನೀನು ಕೊಮಟೆ ಹಾಕಿರೋದಕ್ಕೆ. ಅಲ್ಲ, ಇಂಥ ಹೇಳಿಕೆಗಳನ್ನು ಆ ಪಕ್ಷನೂ ಹೇಳಬೇಕಲ್ಲ. ಅದನ್ನೇ ಹೇಳ್ತಿರೋದು ಜಯರಾಮ್ ರಮೇಶ್. ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಕತ್ತರಿಸ್ಬಿಟ್ಟು ಬಿಸಾಕಿ ಅವರು ನಂಗೆ ತೊಗೊಂಡೋಗಿ ಅಮೆರಿಕಕ್ಕೆ. ಸಂಬಂಧ ಇಲ್ಲ ಅನ್ನೋರು ಮಣತಿನಕ್ಕೆ ಇಟ್ಕೊಂಡಿದ್ದೀರಾ ನೀವು ಅವನನ್ನು? ಚೆನ್ನಾಗಿದೆ ಇದು ಸ್ಕೀಮು, ಚೆನ್ನಾಗಿದ್ದಾಗ ಒಪ್ಕೊಳ್ಳೋದು, ಆಮೇಲೆ ಬೈದಾಕ್ಬಿಡೋದು ಚೆನ್ನಾಗಿ. ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಅವ್ರು ರಾಜೀವ್ ಗಾಂಧಿ ಅಯೋಗ್ಯ ಡ್ಯಾಶು 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 ಅಂತ ಇನ್ನೇನೋ ಬೈದಾಕ್ಬಿಡೋದು ಚೆನ್ನಾಗಿ. ಯಾರೊಬ್ರು ಬಿಜೆಪಿ ಅವ್ರ ಕೈ ಬಯಸ್ಬಿಡೋದು. ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಅಲ್ಲ, ಈಗ ಪಕ್ಷದ ಬಗ್ಗೆ ಬೈದಾಗ ಉಚ್ಚಾಟನೆ ಮಾಡುವಂತ ಮನಸ್ಥಿತಿಗೆ ಹೋಗ್ಬಿಡುತ್ತಾರೆ. ದೇಶದ ಬಗ್ಗೆ ಮಾತಾಡಿದಾಗ ಯಾಕೆ ಇಲ್ಲ ಮಾತಾಡಂಗಿಲ್ಲ. ಏಯ್ ಗಪ್ಚುಪ್ ಅಂತಾರೆ. ಯಾರಿಗೆ? ಖರ್ಗೆ ಅವರು. ಪಕ್ಷದ ಒಳಗಡೆ ಅಲ್ಲಿ ಗಪ್ಚುಪ್ ಅಂತ ಹೇಳಪ್ಪ, ಹೇಳ್ರಿ ಜಯರಾಮ್ ರಮೇಶ್ ಅವರು. ನೀವು ಅದೇ ಥರ ತಾನೆ ಫುಲ್ ದಾರ್ಶನಿಕರು. ಹೇಳಿ, ನೀವು ಬುರುಡೆ ಹಂಗಾರೆ. ಯು ಆರ್ ನಥಿಂಗ್ ಬಟ್ ಕನ್ವಿಕ್ ಇದು ಅಕಂಪನಿಡ್ ಕಲ್ಪ್ರಿಟ್ ಅದ್ರೊಳಗಡೆ. ಅವನು ಯಾವನ್ರಿ ಅವನು? ಈ ದೇಶದಲ್ಲಿ ಎಷ್ಟು ದಿನ ಇದ್ದಂತ ಈ ದೇಶದಲ್ಲಿ ಅವನು ವ್ಯವಹಾರಗಳೆಲ್ಲ ಬೇರೆ ಕಡೆ ಇಟ್ಕೊಂಡ್ಬಿಟ್ಟು ಇಲ್ಲಿ ಬರೀ ಹಾಳು ಮಾಡೋಕೆ ತಾಲೆ ಹೋಗಿ ಅಲ್ಲೇ ಹೋಗಿ ಮಣ್ಣು ತಿನ್ಕೊಂಡು ಸಾಯಿ. ಯಾವನ್ ಬೇಡ ಅಂದನು. ಹೋಗ ಸುಮ್ಮನೆ ಇಂಥವುಗಳಿಗೆಲ್ಲ ಮಾತಾಡೋದು ಬೆಟ್ರು. ಓಕೆ, ಸಾಯ್ಲಿ ಹೋಗತ್ಲ ಕಡೆಗೆ. ಇವ್ರು ಇದ್ರಷ್ಟು ಹೋದ್ರಷ್ಟು ನಡೀರಿ ರೈ. ಎಸ್, ಮುಂದೆ ಕೇರಳದಲ್ಲಿ ಹಮಾಸ್ ಉಗ್ರರ ಫೋಟೋಗಳ ಮೆರವಣಿಗೆ ನಡೆದಿದೆ. ಪಾಲಕ್ಕಾಡ್ನ ತಿಥಲದಲ್ಲಿ ನಿನ್ನೆ ಸಂಜೆ ಮಸೀದಿಯ ಉರಸ್ನಲ್ಲಿ ಇಸ್ರೇಲಿ ಪಡೆಗಳಿಂದ ಹತ್ಯೆಗೊಳಗಾದ ಹಮಾಸ್ ಉಗ್ರರಾದ ಯಹ್ಯಾ ಸಿನ್ವರ್ ಮತ್ತು ಇಸ್ಮಾಯಿಲ್ ಹನಿಯೆ ಫೋಟೋಗಳಿದ್ದ ಬ್ಯಾನರ್ಗಳನ್ನು ಆನೆ ಮೇಲೆ ಮೆರವಣಿಗೆ ಮಾಡಿದ್ದಾರೆ. ಹದಿಹಾರಿದ್ದ ಯುವಕರು ಹಮಾಸ್ ಉಗ್ರರ ಫೋಟೋಗಳನ್ನು ಹಿಡಿದು ಘೋಷಣೆ ಸಹ ಕೂಗಿದ್ದಾರೆ. ಇದಕ್ಕೆ ಸಂಬಂಧಿಸಿದ ಫೋಟೋ ವಿಡಿಯೋ ಈಗ ವೈರಲ್ ಆಗಿದೆ. ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ. ಫೋಟೋ ಹಿಡ್ಕೊಂಡಿರೋ ಅಲ್ಲಿ ಹೋಗಪ್ಪ, ಇಲ್ಲಿ ಬುರ್ಡ ಬಿಟ್ಕೊಂಡು ಆನೆ ಕೊಂಬೋ ಎಲ್ಲ ಮಾಡ್ಕೊಂಡು ಓಡಾಡ್ತಿದ್ದೀಯಲ್ಲ, ಮಹಾನ್ ದೊಡ್ಡ ಹೀರೋ ನೀನು. ಅಲ್ಲಿ ಹೋಗಪ್ಪ, ಅದೇ ಮಾಡಪ್ಪ, ಆನೆ ಹಿಡ್ಕೊಂಡು ಒಂದು ಬಿಡ್ತಾರೆ ನೋಡು ಅಲ್ಲೇ. ಈಗ ಲೇಟೆಸ್ಟ್ ಥಿಂಗ್ ಈಸ್ ಹಮಾಸ್ಗೆ ಹಕ್ಕೇ ಇಲ್ಲ ಅಲ್ಲಿರೋಕ್ಕೆ ಗಾಜಾನಲ್ಲಿ ಅಂತ. ಎಲಿಮಿನೇಟ್ ಮಾಡ್ಬೇಕು ಅವ್ರನ್ನ ಅಂತ ನೆಕ್ಸ್ಟ್ ಇರೋದು. ಹಾಗಾದ್ರೆ ಯಾರ್ಯಾರು ಫೋಟೋ ಹಿಡ್ಕೋ ಈಗಲೇ ರೆಡಿ ಮಾಡ್ಕೋ ಎಲ್ಲ ಪ್ರಿಂಟ್ ಹಾಕ್ಕೊಂಡು. ಕೇರಳಲ್ಲಿ ಏನು ರೀ ಮಾಡ್ತೀರಿ? ಹುಡುಗರಿಗೆ ಕೆಲಸವಿಲ್ಲ. ಅಲ್ಲಿ ರಾಜಕಾರಣ ನೆಗೆದು ಬಿದ್ದು ಕುಲಗೆಟ್ಟು ಕುಲಾಚಾರ ಆಗೋಗಿದೆ. ಎಲ್ಲ ಬರೀ ಓಲೈಕೆಯ ರಾಜಕಾರಣಕ್ಕೆ ಇಳಿದಾಗೋಗಿದೆ. ಇಬ್ಬರಿಗೂ ಕಾಂಪಿಟೇಷನ್ನು, ಯಾರು ಹೆಚ್ಚು ಚೆನ್ನಾಗಿ ಓಲೈಸ್ಬೋದು ಮುಸ್ಲಿಮ್ಸ್ನ ಅಲ್ಲಿ ಅಂತ. ಕಮ್ಯುನಿಸ್ಟ್ಗೂ ಇದು ಕಮ್ಯುನಿಸ್ಟ್ ಲೀಡರ್ಗಳಿಗೆ ವೋಟ್ ಹಾಕದೇ ಇದ್ದರೆ ಮುಸ್ಲಿಮರೆಲ್ಲ ಮತಾಂಧ ಶಕ್ತಿಗಳಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ. ಯಾರು? ಕಮ್ಯುನಿಸ್ಟ್ಗಳು. ಕಾಂಗ್ರೆಸ್ನವ್ರಿಗೆ ಓಟ್ ಬೀಳದೇ ಇದ್ದರೆ ಮುಸ್ಲಿಮರಿಗೆ ಬೇಕು ನೋಡಿ. ಒಟ್ಟಲ್ಲಿ ಅಲ್ಲಿ ಓಲೈಕೆಯ ರಾಜಕಾರಣಕ್ಕೆ ಸಿಕ್ಕಾಕೊಂಡು ಕೇರಳ ನೆಗೆದು ಬಿದ್ದೋಗಿದೆ. ಅರ್ಥಶಾಸ್ತ್ರ, ವ್ಯಾಪಾರ, ವ್ಯವಹಾರ, ವಹಿವಾಟು ಉದ್ಧಾರ ಆಗೋ ಯಾವ ಲಕ್ಷಣನೂ ಇಲ್ಲ. ಬಟ್ ಈ ಎಕ್ಸ್ಟ್ರೀಮಿಸಮ್ ಸರ್ ದೇಶಕ್ಕೆ ಯಾವ ರೀತಿ ಮುಂದಿನ ದಿನಗಳಲ್ಲಿ ಏನಾಗತ್ತೆ? ಏನು ಮಾಡಲಣ ಅದಕ್ಕೆ? ಬಟ್ ಫೇಸ್ ಮಾಡಲೇಬೇಕಲ್ಲ ಸರ್. ನೀವೇನು ಮಾಡಬೇಕು ಅಂತ ಓಡೋಗ್ತೀರ ಹಂಗಾರೆ? ಏನು ಮಾಡ್ತೀರಿ? ಏನು ಮಾಡಬೇಕು? ಅರ್ಧ ರಾಜ್ಯ ಓಡ್ ಬಂದಾಗೋಗಿದೆ ಆಚೆಗೆ. ಆ ಕೇರಳದಲ್ಲಿರೋ ಅರ್ಧ ಹುಡುಗರುಗಳು ಬೇರೆ ಕಡೆ ಓಡೋಗಾಗೋಗಿದೆ. ನೀವು ಬೆಂಗಳೂರು ಹುಡುಗರಪ್ಪ ಸಿಗ್ತಾರಲ್ಲ, ಎಷ್ಟು ಜನ ಇದ್ದಾರೆ ಅಂತೆಲ್ಲ ಕಾಕಣ ಬೇಕಾರೆ. ಕೇರಳದಿಂದ ಇಲ್ಲಿ ಓಡ್ ಬಂದು ಇಲ್ಲಿ ಬದುಕು ಕಟ್ಕೊಂಡಿರೋರು. ಆ ಪರಿಸ್ಥಿತಿ ಇದೆ ಅಲ್ಲಿ. ಇನ್ನೇನಾಗತ್ತೆ? ಆನೇನೂ ಬರುತ್ತೆ, ಒಂಟೇನೂ ಬರುತ್ತೆ, ಕುದುರೆನೂ ಬರುತ್ತೆ. ಇನ್ನೇನು ಕೆಲಸ? ಇದೇ ಕೆಲಸ ಅಷ್ಟೇ. ಕೇರಳ ಅಷ್ಟೇ ಕತೆ, ಇನ್ನೇನಿಲ್ಲ. ಹೇಳೋನಿಲ್ಲ ಕೇಳೋನಿಲ್ಲ ರಾಜ್ಯಕ್ಕಿಂತ.